ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ಜೈ ಶ್ರೀ ಕೃಷ್ಣ. ನಾನಿವತ್ತು ಮತ್ತೊಂದು ಹೊಸ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಅದೇ ಆನಿಯನ್ ಪರಾಠ. ಈ ಆನಿಯನ್ ಪರಾಠ ನೀವು ಲಂಚ್ ಬಾಕ್ಸಿಗಾದರೂ ಮಾಡ್ಕೋಬಹುದು, ಬೆಳಗಿನ ತಿಂಡಿಗೆ ಮಾಡ್ಕೋಬಹುದು, ಅಥವಾ ನೀವು ಡಿನ್ನರಿಗೆ ಕೂಡ ಇದನ್ನು ಮಾಡ್ಕೋಬೋದು. ಹಾಗೆ ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ರೀತಿಯಾಗಿ ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ನಾವು ಆನಿಯನ್ ಪರಾಠ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಆಶೀರ್ವಾದ್ ಹಿಟ್ಟನ್ನು ತೊಗೊಂಡಿದ್ದೀನಿ, ಗೋಧಿ ಹಿಟ್ಟು. ನೀವು ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ನೀವು ತೊಗೋಬೋದು ಫ್ರೆಂಡ್ಸ್. ನಾನಿಲ್ಲಿ 2 ಬಟ್ಲು ಗೋಧಿ ಹಿಟ್ಟನ್ನು ತೊಗೋತಾ ಇದ್ದೀನಿ. 2 ಬಟ್ಲು ಗೋಧಿ ಹಿಟ್ಟನ್ನು ನಾನಿಲ್ಲಿ ಜರಡಿ ಮಾಡಿಕೊಂಡು ತೊಗೊಂಡಿದ್ದೀನಿ. ನೀವು ಬೇಕೆಂದರೆ ಹಾಗೆ ಕೂಡ ತೊಗೋಬೋದು. ಏನಿರಲ್ಲ ಇದರಲ್ಲಿ, ಪಾಕೆಟಲ್ಲಿ ಆದರೂ ಕೂಡ ನಾವು ಜರಡಿನ ಮಾಡ್ಕೋಬೇಕು. ಇದರಲ್ಲಿ ನಾನು ಒಂದು ಚಮಚ ಜೀರಿಗೆ, 1 ಚಮಚ ಎಣ್ಣೆ ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಚೆನ್ನಾಗಿ ಕೈಯಿಂದ ಎಲ್ಲ ಕಡೆನೂ ಎಣ್ಣೆ ಮಿಕ್ಸ್ ಆಗ್ತಾ ಇರಬೇಕು. ಈ ಥರ ಮಿಕ್ಸ್ ಆಗಬೇಕು. ಆಮೇಲೆ ಒಂದು ಸ್ವಲ್ಪನೇ ನೀರು ಹಾಕಿ ಇದನ್ನು ಕಲಿಸ್ಕೋಬೇಕು. ಚಪಾತಿ ಹಿಟ್ಟು ಯಾವ ಥರ ಇರುತ್ತಲ್ವ ಆ ಥರ ನಾವು ಇದನ್ನು ಕಲಿಸ್ಕೋಬೇಕು. ನೋಡಿ, ಈ ಥರ ಚಪಾತಿ ಹಿಟ್ಟಿನ ಥರನೇ ಆಗಿದೆ. ಇದನ್ನು ನಾನು ಒಂದು ಪಾತ್ರೆನ ಮುಚ್ಚಿಟ್ಟು ಒಂದು 10 ನಿಮಿಷ ನಾನು ಇದನ್ನು ನೆನೆಯೋಕ್ಕೆ ಇಡ್ತಾ ಇದ್ದೀನಿ. ಅದು ನೆನೆಯೋಷ್ಟರಲ್ಲಿ ನಾವಿಲ್ಲಿ ಮಸಾಲೆನ ರೆಡಿ ಮಾಡ್ಕೊಂಡು ಬಿಡೋಣ. ಇಲ್ಲಿ ನಾನು 3 ಈರುಳ್ಳಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್. 3 ಈರುಳ್ಳಿನ ಸಿಪ್ಪೆ ತೆಗೆದುಕೊಳ್ತಾ ಇದ್ದೀನಿ. ಹಾಗೆ ಯಾರಿಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತಿರೋ ಅವರಿಗೆ ನಾನು ರಿಟರ್ನ್ ಕೂಡ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ನಾನು ಎಲ್ಲ 3 ಈರುಳ್ಳಿದು ಸಿಪ್ಪೆನ ತೆಗೆದುಕೊಳ್ತಾ ಇದ್ದೀನಿ. ತೆಗೆದುಕೊಂಡ್ಬಿಟ್ಟು ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಸಿಪ್ಪೆನ ತೆಗೆದುಕೊಂಡ್ಬಿಟ್ಟು ಇವಾಗ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು. ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಎಷ್ಟು ಸಣ್ಣದಾಗಿ ನಾವು ಕಟ್ ಮಾಡ್ಕೋತೀವೋ ಅಷ್ಟೇ ನಮ್ಮ ಪರಾಠನ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಇದಕ್ಕಿಂತನೂ ತೆಳುವಾಗಿ ಕಟ್ ಮಾಡ್ಕೋಬೇಕು. ಇನ್ನೂ ತೆಳುವಾಗಿ ಬರಬೇಕು. ನೀವು ಬೇಕಂದರೆ ರೌಂಡ್ ಆಗಿ ಸಣ್ಣದಾಗಿ ಕೂಡ ನೀವು ಕಟ್ ಮಾಡ್ಕೋಬಹುದು. ನಾನು ಉದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಅದನ್ನು ಫುಲ್ ಕಂಪ್ಲೀಟಾಗಿ ನಾವು ಅದನ್ನು ಬಿಡಿಸ್ಕೋಬೇಕು. ಆವಾಗಲೇ ನಾವು ಪರಾಠದಲ್ಲಿ ಹಾಕೋದಕ್ಕೆ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನು ತೊಳ್ಕೊಂಡಿದ್ದೀನಿ. ಇವಾಗ ನಾನು ಕರಿಬೇವು ಸೊಪ್ಪನ್ನು ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಈರುಳ್ಳಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಎಲ್ಲನೂ ಮಿಶ್ರಣ. ಆಮೇಲೆ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ನೋಡಿ, ಹಾಗೆ ಈ ವಿಡಿಯೋ ನೋಡಾದಮೇಲೆ ಹೈಪ್ ಮಾಡಿ ನನಗೆ ಪಾಯಿಂಟ್ಸ್ ಕೂಡ ಕೊಡ್ಬೋದು ಫ್ರೆಂಡ್ಸ್ ನೀವು. ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಖಾರ, ಆಮೇಲೆ ಧನಿಯಾ ಪೌಡರು, ಒಂದು ಸ್ವಲ್ಪ ಉಪ್ಪು ಹಾಕಿ, ಆಮೇಲೆ 1-2 ಚಮಚ ಉಪ್ಪಿಟ್ಟು ರವೆನ ಹಾಕ್ತಾಯಿದ್ದೀನಿ. ಬಾಂಬೆ ರವೆ ಹಾಕೋಬೋದು, ಇದರಲ್ಲಿ ಚಿರೋಟಿ ರವೆ ಹಾಕಿ ನಾವು ಮಾಡಿದಾಗ ಅದು ಕ್ರಿಸ್ಪಿಯಾಗಿ ಬರುತ್ತೆ. ಆಮೇಲೆ ಇಲ್ಲಿ ನಾನು 1 ಮ್ಯಾಗಿ ಮಸಾಲ ಪ್ಯಾಕೆಟ್ನ ಹಾಕ್ತಾಯಿದ್ದೀನಿ. ಮಕ್ಕಳಿಗೆ ಇಷ್ಟ ಅಲ್ವಾ ಮ್ಯಾಗಿ ಮಸಾಲ ಅಂದರೆ? ದೊಡ್ಡವರಿಗೂ ಇಷ್ಟನೇ, ಆದರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ, ಅದಕ್ಕೋಸ್ಕರ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು ಫ್ರೆಂಡ್ಸ್. ಅವಾಗ ನಾವು ಕಲಿಸ್ತಾ ಇದ್ರೇ ಅದು ಈರುಳ್ಳಿ ಎಲ್ಲನೂ ಬಿಟ್ಕೊಂಡು ಬಿಡುತ್ತೆ. ಒಂದೊಂದಾಗಿ ನಾವು ಬಿಡಿಸೋವಂಥ ಅವಶ್ಯಕತೆಯೂ ಇರೋದಿಲ್ಲ. ಈ ಥರ ಮಿಕ್ಸ್ ಮಾಡಿಕೊಂಡಾಗ ಆವಾಗ ಅದೇ ಎಲ್ಲನೂ ಬಿಟ್ಕೊಂಡು ಬಿಡುತ್ತೆ. ನೋಡಿ, ಈ ಥರ. ಇವಾಗ ಇದನ್ನು ಸೈಡ್ಗೆ ಇಟ್ಬಿಡೋಣ. ಇಲ್ಲಿ ನಾನಿಲ್ಲಿ ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ 1-2 ಚಮಚ. ನೀವು ಬೇಕಂದರೆ ಹಾಕೋಬಹುದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬಹುದು. ಹಾಕಬೇಕೆ ಅಂತೇನಿಲ್ಲ ಫ್ರೆಂಡ್ಸ್. ನೋಡಿ, ಇವಾಗ ಇದಾಯಿತು. ಇದನ್ನು ಸೈಡ್ಗೆ ನಾನು ಇಟ್ಬಿಟ್ಟಿದ್ದೀನಿ. ಇವಾಗ ಹಿಟ್ಟು ಕೂಡ ನಮ್ಮದು ನೆಂದಿದೆ. ಇವಾಗ ಇದನ್ನು ಇನ್ನೂ ಸ್ವಲ್ಪ ಕೈಯಿಂದ ನಾದ್ಕೋಬೇಕು. ಏಕೆಂದರೆ ಅದು ಸಾಫ್ಟಾಗಿ ಉಳ್ಳೆಗಳನ್ನು ಕಡ್ಕೊಳ್ಳೋಕ್ಕೆ ನಮಗೆ ಬರುತ್ತೆ. ಇಲ್ಲಿ ನೋಡಿ, ಒಂದೊಂದಾಗಿ ಇಷ್ಟಿಷ್ಟು ನಾನು ಎಲ್ಲನೂ ಉಳ್ಳೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 6 ಉಳ್ಳೆಗಳಾಗಿದೆ ಫ್ರೆಂಡ್ಸ್. ಈ ಥರ ರೌಂಡಾಗಿ ಮಾಡಬೇಕು ಕೈಯಿಂದ. ನೋಡಿ, ಇದಾಗಿದೆ. ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಸ್ವಲ್ಪ ಪುಡಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಎದ್ದುಬಿಟ್ಟು ಇವಾಗ ಚಪಾತಿ ನಾವು ಹೇಗೆ ಲಟ್ಟಿಸ್ಕೊಳ್ತೀವಲ್ಲ ಅದೇ ಥರನೇ ನಾವು ಲಟ್ಟಿಸ್ಕೋಬೇಕು. ನೋಡಿ, ಈ ಥರ ಲಟ್ಟಿಸ್ಕೋಬೇಕು.
ಚಪಾತಿ ಥರನೇ ನಾನು ಇಷ್ಟು ಚಪಾತಿ ಥರನೇ ಲಟ್ಟಿಸ್ಕೊಂಡಾಯಿತು. ಇದು ನೋಡಿ, ಇಷ್ಟು ತೆಳುವಾಗಿರಬೇಕು, ಜಾಸ್ತಿ ತೆಳುವೂ ಬೇಡ, ಜಾಸ್ತಿ ದಪ್ಪನೂ ಬೇಡ, ಆ ಥರ ಮೀಡಿಯಮ್ ಅಂತ. ಇವಾಗ ಇದ್ರ ಮೇಲೆ ನಾವೇನು ಮಿಶ್ರಣನ ಮಾಡ್ಕೊಂಡಿದ್ದೀವಲ್ಲ ಆನಿಯನ್ದು, ಅದೆಲ್ಲನೂ ಹಾಕಬೇಕು ಇದ್ರ ಮೇಲೆ. ನೋಡಿ, ಈ ಥರ ಈರುಳ್ಳಿನ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ, ಈ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಘಮ್ ಅಂತ ಸ್ಮೆಲ್ ಕೂಡ ಬರ್ತಾಯಿದೆ, ತುಂಬಾ ಚೆನ್ನಾಗಿ ಪರಿಮಳ ಬರ್ತಾಯಿದೆ. ನೋಡಿ, ಈ ಥರ ಮಾಡ್ಕೋಬೇಕು. ಇದು ಮಾಡ್ಕೊಂಡಾದಮೇಲೆ ಈ ಥರ ಮಡ್ಚ್ಕೋಬೇಕು. ನೋಡಿ, ಒತ್ತಬಾರದು, ಸುಮ್ಮನೆ ಹಾಗೆ ಕೈಯಿಂದ ಸುಮ್ಮನೆ ಈ ಥರ ರೋಲಾಗಿ ಮಾಡ್ಕೊಂಡು ಹೋಗಬೇಕು. ನೋಡಿ, ಈ ಥರ ಇವಾಗಿದು ಆಗಿದೆ. ಇವಾಗ ನಾವು ಇದ್ರದ್ದು ನಡುವೆ ಏನಿದೆಯಲ್ಲ, ಚಾಕುವಿನಿಂದ ನಾವು ಕಟ್ ಮಾಡ್ಕೋಬೇಕು. ಹುಷಾರಾಗಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಕೂಡ ನಮ್ಮ ಪರಾಠ ಹಾಳಾಗಿಬಿಡುತ್ತೆ. ನೋಡಿ, ಈ ಥರ ಎಲ್ಲನೂ ಹೊರಗಡೆ ಬರುತ್ತೆ, ಹಾಳಂತೇನು ಆಗೋದಿಲ್ಲ. ಆದರೂ ಕೂಡ ಫಸ್ಟ್ ಟೈಮ್ ಮಾಡೋರು ಹುಷಾರಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್, ನೀಟಾಗಿ. ನೋಡಿ, ಈ ಥರ ಒಂದು ಸ್ವಲ್ಪನೇ ಪ್ರೆಸ್ ಮಾಡ್ಕೋಬೇಕು, ಯಾಕಂದರೆ ಇದು ಫುಲ್ಲಾಗಿ ಹೊರಗಡೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಮತ್ತೇನಿಲ್ಲ, ಪರ್ಫೆಕ್ಟಾಗಿ ಇದೇ ಥರ ಮಾಡಿದ್ರೆ ನೀವು ಪರ್ಫೆಕ್ಟಾಗಿ ಬಂದುಬಿಡುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಬಂತು. ನೋಡಿ, ಹೂ ಥರ ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಇದಾಯಿತು. ಈಗ ಇದನ್ನು ಕೂಡ ಅದೇ ಥರ ಮಾಡ್ಕೋಬೇಕು, ರೌಂಡಾಗಿ ಮಡ್ಚ್ಕೋಬೇಕು. ಮೊದಲಿಗೆ ನಾವು ನೀಟಾಗಿ ಈ ಥರ ಮೇಲೆ ಮಾಡಿ ಆಮೇಲೆ ಮಡ್ಚ್ಕೊತ ಹೋಗಬೇಕು. ನೋಡಿ, ಈ ಥರ ಒಂದು ಚಪಾತಿಯಲ್ಲಿ ನಾವು 2 ಪರೋಠನ ಮಾಡ್ಬೋದು. ಇವಾಗ 2 ಚಪಾತಿ ಕೊಡೋ ಬದಲು ಒಂದು ಚಪಾತಿಯಲ್ಲಿ 2 ಪರೋಟ ಮಾಡಿ ಕೊಡ್ಬೋದು ಫ್ರೆಂಡ್ಸ್, ಅಲ್ವಾ? ತುಂಬ ಚೆನ್ನಾಗಿರೋಂಥ ಐಡಿಯಾ. ನೋಡಿ, ಇವಾಗ ಒಂದು ಸ್ವಲ್ಪ ಪುಡಿ ಹಿಟ್ಟನ್ನು ಹಾಕಿ ಇದನ್ನು ಲಟ್ಟಿಸ್ಕೋಬೇಕು. ಈ ಥರ ಜಾಸ್ತಿ ಒತ್ತಬಾರ್ದು ಫ್ರೆಂಡ್ಸ್, ನಿಧಾನವಾಗಿ ಒತ್ಕೋಬೇಕು. ಆಮೇಲೆ ಇಲ್ಲಿ ನಾನು ಹಂಚು ಕೂಡ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ನಮ್ಮ ಹಂಚು ಬಿಸಿ ಆಗಿದೆ. ಇದಕ್ಕೆ ಒಂದು ಸ್ವಲ್ಪನೇ ಎಣ್ಣೆನ ಹಾಕ್ತಾಯಿದ್ದೀನಿ. ಇದು ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು, ನೀವು ಬೇಕಿದ್ರೆ ಪ್ಯಾನ್ ಇರುತ್ತಲ್ವ ನಾನ್ ಸ್ಟಿಕ್ಕು, ಅದ್ರ ಮೇಲೆ ಕೂಡ ಮಾಡ್ಕೋಬಹುದು. ನಾನು ನಾನ್ ಸ್ಟಿಕ್ ಏನು ತೊಗೊಂಡಿಲ್ಲ ಇಲ್ಲಿ. ನೋಡಿ, ಈ ಥರ ಹಾಕಿಬಿಟ್ಟು ಮತ್ತೆ ಅದ್ರ ಮೇಲೆ ಕೂಡ 1 ಚಮಚ ಎಣ್ಣೆನ ಹಾಕಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಾದಮೇಲೆ ನಾವು ಈ ಕಡೆ ತಿರುವು ಹಾಕೋಬೇಕು. ತಿರುವು ಹಾಕೊಂಡಾದಮೇಲೆ ಒಂದು ಚೂರೆ ಎಣ್ಣೆನ ಹಚ್ಚಬೇಕು. ಈ ಥರ ಎಣ್ಣೆ ಹಾಕಿ ನಾವು ಮೇಲೆ ಒಂದು ಸ್ವಲ್ಪ, ಕೆಳಗೆ ಒಂದು ಸ್ವಲ್ಪ ಈ ಥರ ಒತ್ತಿ ನಾವು ಬೇಯಿಸ್ಕೊಳ್ಳೋದ್ರಿಂದ ಒಳಗಡೆ ಇರೋವಂಥ ಆನಿಯನ್ ಎಲ್ಲ ಕ್ರಿಸ್ಪಿ ಆಗಿರುತ್ತೆ. ತಿನ್ನುವಾಗ ಕುರುಮ್ ಅಂತ ಅನ್ನುತ್ತೆ, ಆವಾಗ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಇಲ್ಲಿ ನಾನು ಮೊಸರು ಜೊತೆ ಸರ್ವ್ ಮಾಡಿದ್ದೀನಿ, ಹಾಗೆ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ನನಗೆ ಇದೇ ರೀತಿಯಾಗಿ ನೀವು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ಸ್ ಮಾಡಿ, ಹಾಗೆ ಹೈಪ್ ಮಾಡಿ, ನನಗೆ ಪಾಯಿಂಟ್ಸನ್ನು ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತಷ್ಟು ವಿಡಿಯೋಗಳೊಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.